ಕೊನೆಗೆ ಬಾಳಲ್ಲಿ ಬಲು ನೊಂದು ಬಳಲಿರುವೆನು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡಿರಿ. ಬರ್ರಿ, ಇವತ್ತು ಬೆಳಗ್ಗೆನೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ನಾನು ಇದು ರೀ ಏನಂತಾರೆ ಗೋಧಿ ರವೆ ಪಾಯಸ ಮಾಡೋಣ ಅಂದ್ಕೊಂಡೀನಿ ರೀ. ಇಲ್ಲಿ ಹೊಲದಲ್ಲಿ ಏನೂ ಸಿಗೋದಿಲ್ಲಲ್ರಿ ಸ್ನೇಹಿತರೆ, ಹಾಗಾಗಿ ಮಕ್ಕಳು ಆಡ್ತಾ ಇದ್ರಲ್ರಿ, ಅದಕ್ಕೆ ಸ್ವಲ್ಪ ಗೋಧಿ ರವೆ ಐತ್ರಿ, ಸ್ವಲ್ಪ ಹಾಕಿಬಿಟ್ಟು ಇವಾಗ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ರೀ. ಅದಕ್ಕೆ ನೋಡಿರಿ ಎಲ್ಲನೂ ಸಂತೆ ಈ ರೀತಿ ತಂದು ಇಟ್ಕೋತೇವೆ ನೋಡಿರಿ ಸ್ನೇಹಿತರೆ. ಎಲ್ಲನೂ ಒಮ್ಮೆ ಸಂತೆ ಮಾಡ್ಕೊಂಡು ಬರ್ತೇವೆ ರೀ. ಇಲ್ಲಿ ಹೊಲದಲ್ಲದು ಏನೂ ಸಿಗೋದಿಲ್ಲ ರೀ, ಒಮ್ಮೆ ಸಂತೆ ಹೋಗಿ ಮಾಡ್ಕೊಂಬರ್ಬೇಕು ರೀ ಇಲ್ಲಿ. ಅದಕ್ಕೆ ನೋಡಿರಿ ಇಷ್ಟೊಂದು ಬೆಲ್ಲ ಹಾಕೋಬೇಕು ಅಂದ್ಕೊಳ್ತಾ ಇದ್ದೀನಿ ರೀ. ಬೆಲ್ಲನೇ ಸಕ್ಕರೆ ಇದ್ರೆ ಚೆನ್ನಾಗಿರೋದು ರೀ, ಸಣ್ಣಂದು ರವೆ ಇಲ್ಲ ರೀ, ದಪ್ಪಂದು ರವೆನೇ ಅದಂತ ಬೆಲ್ಲ ಹಾಕ್ತಾಯಿದ್ದೀನಿ ರೀ ಸ್ನೇಹಿತರೆ. ರವೆ ಅದು ಹಾಕಿ ಮಾಡೋದು ರೀ. ನೋಡಿರಿ ಎಲ್ಲರೂ ವೀಡಿಯೋಸ್ ನೋಡ್ತಾಯಿದ್ರಿ ಸ್ನೇಹಿತರೆ, ಆದರೂ ಜಾಸ್ತಿ ಮಂದಿ ಸಪೋರ್ಟ್ ಮಾಡ್ತಾಯಿಲ್ಲ. ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ. ನೋಡಿರಿ ಇವಾಗ ನಾನು ಸ್ವಲ್ಪ ಶೇಂಗಾ ಹಿಂಡಿ ಕೊಟ್ಟು ಇಟ್ಕೊಂಡಿನಿ ರೀ, ಸ್ವಲ್ಪ ಅನ್ನ ಮಾಡಿದ್ದೀನಿ ರೀ. ಇದು ಕುಂಬಳಕಾಯಿ ಪಲ್ಯ ಮಾಡಿ ನೋಡಿರಿ. ಈ ಕಡೆ ಸೋರೆಕಾಯಿ ಪಲ್ಯ ಅಂತಾರಂತ್ರಿ, ಅವರೇ ಕೊಟ್ಟರೆ ಓನರ್, ಅದಕ್ಕೆ ಸೋರೆಕಾಯಿ ಪಲ್ಯ ಮಾಡಿದ್ರಾಯ್ತಂತ ನಾನು ಇವತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೀವಿ ನೋಡಿರಿ. ಇವತ್ತು ಯಾವ ರೀತಿ ಬಂದದ ಅಂತೇಳಿ ಎಲ್ಲನೂ ಕೂಡ ಕಮೆಂಟ್ನಲ್ಲಿ ಹೇಳ್ತಿರಲ್ಲ ಸ್ನೇಹಿತರೆ ನೋಡಿ. ಅದಕ್ಕೆ ನೋಡಿರಿ ಇವಾಗ ನಾನು ನೀರ್ಕಾಯಿ ಹಾಕಿಟ್ಟಿನಲ್ರಿ ಒಲೆ ಮ್ಯಾಗೆ. ನೀರ್ಕಾಯಿ ಹಾಕಿಟ್ಟು ಬಂಡಿ ಇರಲಿಲ್ಲ ರೀ, ಅದಕ್ಕೆ ಪಾವಾಡ ಮ್ಯಾಗೆ ಬೆಲ್ಲನ ಕುಟ್ಕೊಂಡ್ಬಿಟ್ಟೆ ರೀ. ಬಂಡಿ ಇರಲಿಲ್ಲ ರೀ, ಅದಕ್ಕೆ ಅದ್ರ ಮ್ಯಾಗೆ ಕೊಟ್ಟು ಇವಾಗ ಹಾಕೋತಾ ಇದ್ದೀನಿ ನೋಡಿರಿ ಸ್ನೇಹಿತರೆ. ಸಿಂಪಲ್ಲಾಗಿ ಗೋಧಿ ರವೆ ಪಾಯಸ ಮಾಡ್ತಾಯಿದ್ದೀನಿ ರೀ ನಾನು. ಅದಕ್ಕೆ ನೋಡಿರಿ ಇವಾಗ ಎಷ್ಟು ನೀರಿಟ್ಟು ಇವಾಗ ಬೆಲ್ಲ ಹಾಕೋಬೇಕ್ರಿ. ಅಷ್ಟು ಬೆಲ್ಲ ಹಾಕೊಂಡು ಕಿಶಿಂತು ಇವಾಗ ರವೆ ತೊಗೋಬೇಕ್ರಿ. ರವೆ ತುಪ್ಪ ಏನಾರ ಆಡ್ಲ ಇದ್ರೆ ಚೆನ್ನಾಗಿರೋದು ರೀ, ಏನಿಲ್ಲ ಅಂತೇಳಿ ನಾನು ದುಡಿ ಹೊಲಕ್ಕೆ ಹೋಗ್ಬೇಕಲ್ರಿ, ಅದಕ್ಕೆ ಜಲ್ಲಿನೇ ಆಳ್ತಾ ಇದ್ದಾರಲ್ರಿ, ಹಾಗೆ ಮಾಡ್ತಾಯಿದ್ದೀನಿ ರೀ. ಹುರಿಲಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ಈಗ ಸ್ವಲ್ಪ ಇಲಚಿ ಹಾಕೋತಾ ಇದ್ದೀನಿ ನೋಡಿರಿ, ಒಂದು ಇಲಚಿ ಅಷ್ಟೇ. ಇಲಚಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಆಗ್ತದೆ ರೀ ಪಾಯಸ. ಅದಕ್ಕೆ ನಾನು ಸ್ವಲ್ಪ ಇಲಚಿ ಹಾಕ್ಕೊಂಡ್ರಿ, ಹಾಕ್ಬಿಟ್ಟು ಸ್ವಲ್ಪ 2 ಹಳದಷ್ಟು ಉಪ್ಪು ಹಾಕ್ಕೊಂಡು ನೋಡಿರಿ. ಇವಾಗ ಉಪ್ಪು ಹಾಕ್ಕೊಂಡೀನಿ ರೀ. ಈ ಕಡೆ ಟ್ಯಾಂಗ್ ಇರ್ತಲ್ರಿ, ಹಸಿ ಟ್ಯಾಂಗು ರುಬ್ಬಿ ಕಿಸಿಂದು ಇಟ್ಕೊಂಡಿದ್ದೀನಿ ರೀ. ಇದು ಹಸಿ ಟ್ಯಾಂಗ್ ರೀ, ಇದು ಹಸಿ ಟ್ಯಾಂಗು ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಬಿ ಇಟ್ಕೊಂಡೀನಿ ರೀ. ಅದು ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರೋದು ರೀ. ಇವಾಗ ಬೆಲ್ಲ ಹೆಸರು ಬಂತು ನೋಡಿರಿ. ಇವಾಗ ಬೆಲ್ಲ ಹೆಸರು ಬಂದದ್ರಿ. ಇವಾಗ ರವೆ ಹಾಕೋತಾ ಇದ್ದೀನಿ ನೋಡಿರಿ. ರವೆ ಹಾಕೋತಾ ಇದ್ದೀನಿ ರೀ ಪಾಯಸ ಮಾಡಕ್ಕೆ ರೀ. ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಮಾಡಿದ್ರಿ ಸ್ನೇಹಿತರೆ. ಅಲ್ಲಿ ಹೊಲದಲ್ಲೂ ಜಾಸ್ತಿ ಏನೂ ಸಿಗೋದಿಲ್ಲ ರೀ, ಅದಕ್ಕೆ ಮಕ್ಕಳಿಗೋಸ್ಕರ ಸ್ವಲ್ಪ ಮಾಡಿದ್ರಿ. ಮತ್ತು ನಾಳೆಗಿನ ಹಾಳಾತಂದ್ರೆ ಏನು ಮಾಡೋಣ ಅಂತೇಳಿ ಇನ್ನೂ ಸ್ವಲ್ಪ ತೆಗೆದಿಟ್ಟೆ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ ನಾನು ಎಲ್ಲನೂ ಕೂಡ ಒಲೆ ಮ್ಯಾಗೆ ಅಡುಗೆ ಮಾಡಿದ್ರಿ ಸ್ನೇಹಿತರೆ. ಅದಕ್ಕೆ ಇವಾಗ ರವೆ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚೀನಿ ರೀ. ಇವಾಗ ನೋಡಿರಿ ಯಾವ ರೀತಿ ಆಗ್ಯದ ಅಂತೇಳಿ. ಸ್ವಲ್ಪ ಗಟ್ಟಿಯಾಗ್ಯದ್ರಿ, ಗಟ್ಟಿಯಾಗಿದ್ರೆ ಸ್ವಲ್ಪ ಇವಾಗ ಡಕ್ಕನ್ ಕ್ಲೋಸ್ ಮಾಡಿದೆ ರೀ. ಇವಾಗ ನೋಡಿರಿ ಅಷ್ಟು ಹಾಲೆಲ್ಲ ಹಿಂಡಿ ತಗೊಂಡು ನೋಡಿರಿ, ತೆಂಗಿನ ಹಾಲು ಹಿಂಡಿ ತೆಕ್ಕೋಬೇಕ್ರಿ. ರೀತಿ ತೆಕ್ಕೊಂಡು ಅದ್ರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ರೀ. ನಮ್ಮಲ್ಲಿ ಜಾಲೆಗೆ ಹಾಕಿ ಸೋಸೀನಿ ರೀ, ಅರ್ಬಿ ಹಾಕಿ ಸೋಸಿದ್ರೆ ಚೆನ್ನಾಗಿರೋದ್ರಿ. ನಾನು ಚಹಾ ಸೋಸೋದ್ರಲ್ಲೇ ಸೋಸಿದ್ರಿ. ಈ ರೀತಿ ಆದ್ಮೇಲೆ ಇವಾಗ ನಾನು ನೋಡಿರಿ ಈಗ ಎಷ್ಟೊಂದು ಗಟ್ಟಿಯಾಗ್ಯದ ಅಂತೇಳಿ. ಈ ರೀತಿ ಆಗ್ಬೇಕು ನೋಡಿರಿ. ಈ ರೀತಿ ಆದ್ಮ್ಯಾಕ ಇವಾಗ ಹಾಲು ಹಾಕೋಬೇಕ್ರಿ ಸ್ನೇಹಿತರೆ. ತೆಂಗಿನ ಹಾಲು ರೀ, ಇವು ಆಕಳ ಹಾಲು ರೀ ಅಲ್ಲ ರೀ ಸ್ನೇಹಿತರೆ. ತೆಂಗಿನ ಹಾಲು ರುಬ್ಬಿ ಕೆಸಿಂದು ತೆಕ್ಕೊಂಡಿರೋದು ಹಾಲು ನೋಡಿರಿ ಸ್ನೇಹಿತರೆ. ಈಗ ಸ್ವಲ್ಪ ಕೈ ತಿರ್ಕೋಬೇಕ್ರಿ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪ ಕೈ ಆಡಿಸ್ಬಿಟ್ರೆ ತುಂಬ ಚೆನ್ನಾಗಿರೋದು ರೀ. ಅದಕ್ಕೆ ಈ ರೀತಿ ಹಾಲು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರ್ತದೆ ರೀ. ತುಂಬ ರುಚಿಕರವಾದ ರವೆ ಪಾಯಸ ರೆಡಿ ಆಯ್ತು ನೋಡಿರಿ ಸ್ನೇಹಿತರೆ. ಇವಾಗ ಸ್ವಲ್ಪ ಮುಗೈಲ್ಲ ಅಂತೇಳಿ ಸ್ವಲ್ಪ ತಾಟ್ ಮುಚ್ಚಿದ್ದೀನಿ ರೀ. ಅದಕ್ಕೆ ಇವಾಗ ನೋಡೋಣ ರೀ ಯಾವ ರೀತಿ ಆಗ್ಯದ ಅಂತೇಳಿ ಕೆಸಿಂದು ನೋಡ್ಬೋದು ರೀ ನೀವೇ. ನೋಡಿರಿ ಎಷ್ಟು ಚೆನ್ನಾಗಾಗ್ಯದ ರೀ. ಗಟ್ಟಿನೂ ಆಗ್ಯದ, ಅಷ್ಟೊಂದು ಗಟ್ಟಿನೂ ಇಲ್ಲ, ಅಷ್ಟೊಂದು ಅಳಸಂದಿಲ್ಲ ರೀ. ಇಷ್ಟಾದರೆ ಚೆನ್ನಾಗಿರೋದು ನೋಡಿರಿ ಸ್ನೇಹಿತರೆ. ತುಂಬ ಸಿಂಪಲ್ಲಾದ ರುಚಿಕರ ಗೋಧಿ ರವೆ ಪಾಯಸ ನೋಡಿರಿ ಸ್ನೇಹಿತರೆ. ಇದು ನಮ್ಮ ಕಡೆ ಮಾಡಿರೋದು ರೀ. ಇದು ನಾವು ಹಳ್ಳಿ ಕಡೆ ಯಾವಾಗಾರ ಮಾಡಿಕೊಡ್ತೀನಿ ರೀ ಮಕ್ಕಳಿಗೆ. ಅದಕ್ಕೆ ನಾನು ಇಲ್ಲೂ ಅದೇ ಮಾಡಿದೆ ರೀ ಸ್ನೇಹಿತರೆ ಇವತ್ತು. ಅದಕ್ಕೆ ಏನೂ ಇರಲಿಲ್ಲಲ್ರಿ ತಿನ್ನೋಕೆ, ಅದಕ್ಕೆ ಅದೇ ಪಾಯಸ ಮಾಡಿದ್ರೆ ಆಯ್ತು ಅಂತೇಳಿ ಮಾಡಿದೆ ನೋಡಿರಿ ಸ್ನೇಹಿತರೆ. ಇವಾಗ ಇಳಿಸ್ಕೋತಾ ಇದ್ದೀನಿ ನೋಡಿರಿ. ಇಳಿಸಿ ಈಗ ನಮ್ಮ ಮಕ್ಕಳಿಗೆ ಹಾಕ್ಕೊಡ್ತೀನಿ ರೀ ಸ್ನೇಹಿತರೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ ಗೋಧಿ ರವೆ ಪಾಯಸ ರೀ. ನೋಡಿರಿ ನಿಮಗೆ ತೋರಿಸ್ತೀನಿ ರೀ ಸ್ನೇಹಿತರೆ, ತಾಟಲ್ಲಿ ಹಾಕಿ ನೋಡ್ಬೋದು ರೀ. ಬಡವರ ಮನೆ ಗೋಧಿ ರವೆ ಪಾಯಸ ನೋಡಿರಿ ಸ್ನೇಹಿತರೆ. ಎಲ್ಲರಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫಸ್ಟ್ ನಾವು ವೀಡಿಯೋಸ್ ಹಾಕೋದೆಲ್ಲ ನಿಮಗೆ ಬರುತ್ತೆ ಸ್ನೇಹಿತರೆ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ ಸ್ನೇಹಿತರೆ. ತಿನ್ನೋಕ್ಕಂತೂ ತುಂಬ ಸೂಪರಾಗಿರ್ತದೆ ರೀ ಸ್ನೇಹಿತರೆ ಇದು. ನೋಡಿರಿ ನೀವು ಇವಾಗ ನೋಡಿರಿ ಎಷ್ಟು ಚಂದ ರೆಡಿ ಆಗ್ಯದ್ರಿ.
ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೀ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ರೀ ಗೋಧಿ ರವೆ ಪಾಯಸ ರೀ. ನನಗೂ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ರೀ ಸ್ನೇಹಿತರೆ, ಎಲ್ಲರೂ ಕೂಡ ಕ್ಷಮಿಸ್ರಿ ಸ್ನೇಹಿತರೆ. ನಾನು ಬಂದಷ್ಟೇ ವೀಡಿಯೋಸ್ ಮಾಡ್ತಾಯಿದ್ದೀನಿ, ತಪ್ಪ ಮಾತಾಡಿದರೆ ಎಲ್ಲರೂ ಕೂಡ ಕ್ಷಮಿಸಿ ಸ್ನೇಹಿತರೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ. ನೋಡಿರಿ ಇವಾಗ ನಮ್ಮ ಸ್ನೇಹ ಕೊಡ್ತೀನಿ ನೋಡಿರಿ ತಿಂತೀನಿ ಅದಕ್ಕತ್ತಾಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ. ಉಣ್ತಾ ಇದ್ದಾಳೆ ನೋಡ್ರಿ ನಮ್ಮ ಸ್ನೇಹ ರೀ. ಚೆನ್ನಾಗ್ಯಾದ ಅಂತೇಳಿ ಈಕಿ ಉಣ್ತಾ ಇದ್ದಾಳೆ ರೀ ಚಮಚನಿಂದೆ. ಇವಳು ದೊಡ್ಡವಳು ಅನ್ಕರಿ ಬಾಳೆ ಎಲೆ ಮ್ಯಾಗ ಉಣ್ತೀನಿ ಅಂದೋಳ್ರಿ, ಅದಕ್ಕೆ ಬಾಳೆ ಎಲೆ ಮ್ಯಾಗೆ ಹಾಕ್ಕೊಡ್ತಾ ಇದ್ದೀನಿ ನೋಡ್ರಿ ಆಕೆಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ ಗೋಧಿ ರವೆ ಪಾಯಸ ರೀ. ಇವಾಗ ನಾವು ಮಿಷನ್ಗೆ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಇವಾಗ ಹಾಕಿ ಎಲ್ಲ ಮಾಡ್ಕೊಂಡು ಅದಕ್ಕೆ ನಾನು ನಿನ್ನೆ ಅಷ್ಟೇ ಮೀನು ಹಾಕ್ಬೇಕಂದ್ರಲ್ರಿ, ಮೀನು ಹಾಕ್ಲಿಲ್ರಿ. ಅದಕ್ಕೆ ಇವತ್ತು ಜರ ಬಿಸಿಲು ಬಿಟ್ಟಲ್ರಿ, ಅದಕ್ಕೆ ಮತ್ತೆ ರಾಶಿ ಮಾಡ್ತಾಯಿದ್ದೇವೆ ನೋಡಿರಿ ಸ್ನೇಹಿತರೆ. ರಾಗಿ ರಾಶಿ ನೋಡಿದ್ವಿ, ಯಾಕಂದ್ರೆ ರಾಗಿ ರಾಶಿ ಮಾಡ್ತಾಯಿದ್ದಾರೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗದ ರೀ. ನೋಡಿರಿ ಎಷ್ಟೊಂದು ಚೀಲ ಆಗಿದೆ ನೋಡಿರಿ ಸ್ನೇಹಿತರೆ. ಒಟ್ಟು 15 ಚೀಲ ಆಗಿದೆ ರೀ ಸ್ನೇಹಿತರೆ. ಅದಕ್ಕೆ ಮಿಷನ್ ನೋಡಿರಿ ಈಗ ಯಾವ ರೀತಿ ಅದ ಅಂತ ತಿಳ್ಕಿಸಿಂದು ನೋಡ್ಬೋದು ರೀ. ಇಲ್ಲಿ ಆಂಟಿಯವ್ರು ಅದಾರ ನೋಡಿರಿ. ಆಂಟಿಯವ್ರ ಮಗಳ್ರಿ, ಓನರ್ ಮಗಳು ನೋಡಿರಿ ಸ್ನೇಹಿತರು. ಅದಕ್ಕೆ ಅವ್ರು ಮೇಕೆ ಅದು ಜವ ಮಾಡ್ತಾರೆ ರೀ. ಮೇಕೆ ನಾಯಿ ಮ್ಯಾಗ ಭಾಳ ಇಷ್ಟ ರೀ ಅವರಿಗೆ. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೇವೆ ನೋಡಿರಿ. ಇವಾಗ ರಾಗಿ ನೋಡೋಣ ಬಿಡ್ರಿ ಯಾವ ರೀತಿ ಅಂತೇಳಿ. ಏನು ಕಸ ಕಡ್ಡಿದು ಏನಿಲ್ಲ ನೋಡ್ರಿ. ಎಷ್ಟು ಕ್ಲೀನಾಗಿ ಬಂದವ್ರಿ, ಎಷ್ಟು ಚೆನ್ನಾಗಿ ಬಂದವ್ರಿ. ಎಷ್ಟು ಒಂದು ಕಡ್ಡಿನೂ ಇಲ್ಲ, ಒಂದು ಕಲ್ಲು ಹಳನೂ ಇಲ್ಲ, ಮಣ್ಣಿನೂ ಇಲ್ಲ ರೀ. ತುಂಬ ಚೆನ್ನಾಗಿ ಬಂದ ನೋಡಿರಿ. ಎಷ್ಟು ಚೆನ್ನಾಗವ ರೀ ರಾಗಿ ಅಂತೂ, ತುಂಬ ಚೆನ್ನಾಗಿದೆ ರೀ ರಾಗಿ. ಮಿಷನ್ ಚೆನ್ನಾಗೈತೆ ರೀ. ಏನೋ ಅದು ಇದು ಏನೋ ಕಸಿ ಕಡ್ಡ ಏನೂ ಬಂದಿಲ್ಲ ರೀ. ಅದಕ್ಕೆ ನೋಡ್ಬೋದು ರೀ ಎಷ್ಟು ಚೆನ್ನಾಗಿ ಬಂದವ ಅಂತೇಳಿ ರಾಗಿ. ನೋಡಿರಿ ಎಷ್ಟೊಂದು ಹೊಟ್ಟು ಬಿದ್ದಿದೆ ನೋಡಿರಿ. ಅಷ್ಟು ಹೊಟ್ಟು ಎಷ್ಟೊಂದು ಬಿದ್ದದ್ರಿ. ನಮ್ಮ ಮನೆಯವ್ರು ಹೊಡೆದಿಲ್ಲಕತ್ತಾರ ನೋಡಿರಿ. ಹೊಟ್ಟು ಎಷ್ಟು ಚೀಲ ಆಗ್ಯಾವ ನೋಡಿರಿ. ನೋಡಿರಿ ಎಷ್ಟೊಂದು ಆಗಿದೆ ರೀ. ಇವಾಗ ನಾವು ಮನೆಗೆ ಉಳ್ಳಾಕ ಹೋಗ್ಬೇಕ್ರಿ ಸ್ನೇಹಿತರೆ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀರಿ. ಎಲ್ಲರಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ